ಸೊ ಕನ್ನಡತಿ ಸೀರಿಯಲ್ ಮುಖಾಂತರ ನಮ್ಮ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಂದ್ರೆ ನಮ್ಮ ಕಿರಣ್ ರಾಜ್. ಸೊ ಕಿರಣ್ ರಾಜ್ ಅವರು ಹೊಸ ಸೀರಿಯಲ್ ಮುಖಾಂತರ ಪ್ರೋಮೋ ಮುಖಾಂತರ ಚಿಂದಿ ಚಿತ್ರಣ ಅಂತಾನೆ ಹೇಳ್ಬೋದು. ಅಷ್ಟು ಸಕ್ಕದಾಗಿ ಮೂಡಿ ಬರ್ತದೆ ಈ ಒಂದು ಕನ್ನಡ ಸೀರಿಯಲ್. ಜಸ್ಟ್ ಪ್ರೋಮೋನೆ ಇಷ್ಟು ವೈರಲ್ ಆಗಿ ಇಷ್ಟು ಜನ ನೋಡಿ ಇಷ್ಟಪಟ್ಟಿರೋದಂದ್ರೆ ಒಂದು 24 hours ಆಗಿದ ತಕ್ಷಣ ಆ ಒಂದು ಪ್ರೋಮೋನ ಬಿಡುಗಡೆ ಮಾಡಿ ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 6 millions ವರ್ಗು 24 hours ಅಲ್ಲಿ ಅಷ್ಟು ಒಂದು ಸೀರಿಯಲ್ ಪ್ರೋಮೋ ಅಷ್ಟು ವೈರಲ್ ಆಗ್ತದೆ ಅಂತಂದ್ರೆ, ಅಷ್ಟು ಜನ ನೋಡ್ತಾರೆ, 6 millions ಜನ ನೋಡ್ತಾರೆ ಅಂತಂದ್ರೆ ಅಷ್ಟು ವೈರಲ್ ಆಗ್ತದೆ ಅಂದ್ರೆ ಅದು ಒಂದು ಕತೆ. ಮತ್ತೆ ಹಾಗೆ ಆ ಕಿರಣ್ ರಾಜ್ ನ ಒಂದು ಫ್ಯಾನ್ಸ್ಗಳು ಇದಕ್ಕೆಲ್ಲ ಕಾರಣ ಅಂತಾನೆ ಹೇಳ್ಬೋದು. ಕನ್ನಡತಿ ಸೀರಿಯಲ್ ಮುಖಾಂತರ ನಮ್ಮ ಕಿರಣ್ ರಾಜ್ ಅವರು ಎಲ್ಲರ ಮನೆಯ ಮಾತಾದ್ರು ಅಂತ ಹೇಳ್ಬೋದು. ಅವರ ಒಂದು ಆಕ್ಟಿಂಗ್ ನೈಜತೆ ಹಾಗೆ ಅವ್ರ ಜೊತೆ ಪಾತ್ರವನ್ನು ನಿರ್ವಹಿಸಿದಂತಹ ಒಂದು ಕನ್ನಡತಿಯಾಗಿರುವಂತಹ ನಮ್ಮ ರಂಜಿನಿ ರಾಘವನ್ ಏನಿದ್ದಾರೆ ಅವರು ಅವರ ಒಂದು ಹೀರೋಯಿನ್ ಪಾತ್ರದಲ್ಲಿ ಒಂದು ಕನ್ನಡತಿ ಹೀರೋಯಿನ್ ಆಗಿ ಅವರ ಒಂದು ಕನ್ನಡ ಭಾಷೆ ಇರಬಹುದು, ಅವರು ಮಾತಾಡುವಂಥ ರೀತಿ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಕನ್ನಡತಿ ಸೀರಿಯಲ್ ಒಂದು ಬಿಗ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸಖತ್ TRPನ ತಂದುಕೊಟ್ಟಂತಹ ಒಂದು ಸೀರಿಯಲ್, ಅದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಸೀರಿಯಲ್ಗೆ ಮತ್ತೆ ಕಿರಣ್ ರಾಜ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗೆ ರಂಜಿನಿ ರಾಘವನ್ ಅವರು ಒಂದು ಕನ್ನಡತಿ ಸೀರಿಯಲ್ ಆದ್ಮೇಲೆ ಸಾಕಷ್ಟು ಒಂದು ಫಿಲಮ್ಸ್ಗಳನ್ನ ಕೂಡ ಮಾಡ್ತಾರೆ, ಸೂಪರ್ ಆಕ್ಟಿಂಗ್ ಕೂಡ ಮಾಡ್ತಾರೆ. ಸೊ ರಂಜಿನಿ ಅವರು ಇದಕ್ಕೆ ಹೀರೋಯಿನ್ ಆಗ್ತಾರ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಕೂಡ ಇವರು ಹೀರೋಯಿನ್ ಆಗಿ ಬರ್ತಾ ಇಲ್ಲ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾರಂತ ಕನ್ನಡ ಸೀರಿಯಲ್ ಅಲ್ಲಿ ಇವರು ಹೀರೋಯಿನ್ ಆಗಿ ಬರ್ತಾ ಇಲ್ಲ. ಬಟ್ ಇಲ್ಲಿ ಹೀರೋಯಿನ್ ಪಾತ್ರ ಏನು ತೋರಿಸಿಲ್ಲ, ಬಟ್ ಜಸ್ಟ್ ಕಿರಣ್ ರಾಜ್ ಅವರು ಹಾಗೆ ಅವರ ಒಂದು ಪೋಷಕ ಪಾತ್ರ ಆಗಿರ್ಬೋದು ಅದರಲ್ಲಿ ನಡೆಸ್ತಾ ಇರುವಂತಹ ಒಂದು ಪಾತ್ರಗಳನ್ನ ತೋರಿಸಿದಂತಹ ಒಂದು ಪ್ರೋಮೋ ಇದಾಗಿತ್ತು. ಹೀರೋಯಿನ್ ಇನ್ನು ಕೂಡ ಅವರು ತೋರಿಸಿಲ್ಲ, ಆಯ್ತಾ. ಸೊ ಜಸ್ಟ್ ಹೀರೋಗೆನೆ ಇಷ್ಟು ಒಂದು ಪ್ರೋಮೋಗೆ ಇಷ್ಟು ಜನ ನೋಡ್ತಾರೆ ಅಂತಂದ್ರೆ ಕಿರಣ್ ರಾಜ್ ಅವರ ಒಂದು ಏನು ಹೈಪ್ ಹೆಂಗಿದೆ ಅಂತೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕು. ಕಿರಣ್ ರಾಜ್ಗೆ ಯಾರು ಜೋಡಿಯಾಗಿ ಬರ್ತಾರೆ, ಯಾಕೆ ಕನ್ನಡ ಸೀರಿಯಲ್ ಇಷ್ಟೊಂದು ಹಿಟ್ ಆಗ್ತಾ ಇದೆ, ಕನ್ನಡ ಸೀರಿಯಲ್ ಯಾಕೆ ಹಿಟ್ ಆಗುತ್ತೆ, ಯಾಕೆ ಇಷ್ಟು ಒಂದು ಪ್ರೋಮೋ ಇಷ್ಟು ವೈರಲ್ ಆಯಿತು, ಯಾಕೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದರೆ ಇದೊಂದು ಹೈ ಬಜೆಟ್ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಶ್ರುತಿ ಮೇಡಮ್ ಅವರು ನಿರ್ಮಾಣ ಮಾಡ್ತಾ ಇರೋವಂಥ ಒಂದು ಸೀರಿಯಲ್ ಅಂತಾನೆ ಹೇಳ್ಬೋದು. ಶ್ರುತಿ ಮ್ಯಾಮ್ ನಮ್ಮೆಲ್ರಿಗೂ ಗೊತ್ತಾ ಇದೆ ಈ ಸೀರಿಯಲ್ಗಳನ್ನ ಸುಮಾರಷ್ಟು ಸೀರಿಯಲ್ಗಳನ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಅವರು ಮಾಡ್ತಾ ಇರೋವಂಥ ಒಂದು ಬಿಗ್ ಬಜೆಟ್ ಸೀರಿಯಲ್ ಇದು. ನಿಜವಾಗ್ಲೂ ಕೂಡ ಒಂದು ಕನ್ನಡ ಪಾತ್ರಕ್ಕೆ ನಮ್ಮ ಕಿರಣ್ ರಾಜ್ ಅವರು ಒಂದು ನ್ಯಾಯ ಒದಗಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಕನ್ನಡದ ಸೀರಿಯಲ್ ಅಲ್ಲಿ ಎಷ್ಟು ನೈಜವಾಗಿ ಆಕ್ಟಿಂಗ್ ಮಾಡ್ತಾ ಇದ್ರು ಅಂದ್ರೆ ಇವ್ರು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ತಾರ, ಎಷ್ಟು ಆಕ್ಟಿಂಗ್ ಮಾಡ್ತಾ ಇರೋ ತರ ಕಾಣಿಸ್ತಾ ಇರಲಿಲ್ಲ. ನೈಜವಾಗಿ ನಾವು ಮಾತಾಡ್ತಾ ಇದ್ದಾರೆ, ನೈಜವಾಗಿದ್ದಾರೆ ಅಂತ ಅನ್ಸೋದು. ಅಷ್ಟು ಒಳ್ಳೆ ಆಕ್ಟಿಂಗ್ ಸ್ಕಿಲ್ ಇರುವಂತಹ ಒಂದು ವ್ಯಕ್ತಿ ಅಂತಾನೆ ಹೇಳ್ಬೋದು ನಮ್ಮ ಕಿರಣ್ ರಾಜ್ ಅವರು. ಅದರಲ್ಲೂ ಕೂಡ ನೋಡೋಕ್ಕೂ ಕೂಡ ಸೂಪರ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿ ಚಂದವಾಗಿ ಇರುವಂತಹ ಒಂದು ವ್ಯಕ್ತಿ. ಸೊ ಹಂಗಾಗಿ ಎಲ್ಲ ಜನಕ್ಕೂ ಕೂಡ ಇಷ್ಟ ಆಗುತ್ತೆ. ಅದಲ್ಲದೆ ಈ ಕತೆ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ಜನಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಈ ಕಥೆಯಲ್ಲಿ ಪಾತ್ರಗಳು ಬರುತ್ತಲ್ವ, ಜಸ್ಟ್ ಒಂದು ಕಿರಣ್ ರಾಜ್ಗೋಸ್ಕರನೇ ಜನ ಈ ಒಂದು ಸೀರಿಯಲ್ನ ನೋಡ್ತಾರೆ ಅನ್ನೋದಾದ್ರೆ ಕಿರಣ್ ರಾಜ್ಗೋಸ್ಕರನೂ ಕೂಡ ನೋಡೋವಂಥವ್ರು ಸುಮಾರಷ್ಟು ಸಾಕಷ್ಟು ಜನ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಪಾತ್ರಗಳಿದೆಯಲ್ವಾ, ಆ ಪಾತ್ರಗಳು ವಹಿಸಿರೋರು ತುಂಬಾನೇ ಹಳುಬ್ರಾಗಿದ್ದಾರೆ ಮತ್ತೆ ತುಂಬಾನೇ ಫೇಮಸ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ. ಇಲ್ಲಿ ಸೀರಿಯಲ್ ನೋಡುವಂಥವ್ರೆ ಸಾಕಷ್ಟು ಒಂದು ಫ್ಯಾನ್ಸ್ ಬಳಗನೇ ಇದೆ. ಸೀರಿಯಲ್ಸ್ಗೆ ಅಂತಾನೆ ಅಡಿಕ್ಟ್ ಆದವರು ಸಾಕಷ್ಟು ಜನ ಇದ್ದಾರೆ ಗೊತ್ತಾ. ಅವರಿಗೆಲ್ಲನೂ ಕೂಡ ಈ ಒಂದು ಸೀರಿಯಲ್ ಬಹಳಷ್ಟು ಇಷ್ಟ ಆಗುತ್ತೆ. ಸೊ ಬಹಳಷ್ಟು ಒಂದು ಖ್ಯಾತಿಯನ್ನು ಪಡಿತಾರೆ ಈ ಒಂದು ಸೀರಿಯಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಸೀರಿಯಲ್ ಪೋಷಕ ಪಾತ್ರನ ವಹಿಸ್ತಾ ಇರೋದು ಯಾರಪ್ಪ ಅಂದ್ರೆ ನಮ್ಮ ನಾಗಾಭರಣ ಸರ್ ಅವರು ನಮಗೆ ಚಿರಪರಿಚಿತರು ಎಲ್ರಿಗೂ ಕೂಡ. ಅದು ಹಳೆಯ ಒಂದು ಸೀರಿಯಲ್ ಆಗಿರ್ಬೋದು ಮತ್ತೆ ಸಿನಿಮಾಗಳಾಗಿರ್ಬೋದು, ಇವರ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಸೂಪರ್ ಹಿಟ್ ಸಿನಿಮಾಗಳನ್ನೇ ಜಾಸ್ತಿ ಕೊಟ್ಟಿರೋದು, ಸೂಪರ್ ಹಿಟ್ ಸೀರಿಯಲ್ನೇ ನಮಗೆ ಕೊಟ್ಟಿರೋವಂಥದ್ದು. ಇವ್ರಿಗೋಸ್ಕರನಾದರೂ ಜನ ನೋಡ್ತಾರೆ. ಇವರ ಒಂದು ಪಾತ್ರ ಏನು ಗೊತ್ತಾ, ಸ್ಟೈಲಿಶ್ ಆಗಿದೆ. ಇವರು ಅಪ್ಪನ ಪಾತ್ರ ವಹಿಸಿರುವಂಥದ್ದು ಸ್ಟೈಲಿಶ್ ಅನ್ನೋದಕ್ಕಿಂತ ಈ ಪಾತ್ರ ಸ್ವಲ್ಪ ಹೇಗಿದೆ ಅಂದರೆ ಹೈ ಲೆವೆಲ್ ಫ್ಯಾಮಿಲಿ ಅಂತ ತೋರಿಸ್ತಾ ಇರೋಂಥದ್ದು. ಮತ್ತು ಇವರಿಗೆ ಇನ್ನೊಬ್ಬ ನಟಿ ಅಂತ ಇನ್ನೊಬ್ಬನು ಪೋಷಕ ಪಾತ್ರನ ವಹಿಸಿರೋರು ಅಂದರೆ ಹಳೆ ಒಂದು ಇದರಲ್ಲೆಲ್ಲ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಮಾಡುವಂತಹ ಪೋಷಕ ನಟಿ ನಮ್ಮ ಈ ಒಂದು ಸೀರಿಯಲಲ್ಲಿ ಮಾಡ್ತಾ ಇದ್ದಾರೆ. ಆಶಾರಾಣಿ ಅಂತನೋ ಆಶಾಲತಾ ಅವರು ಮಾಡ್ತಾ ಇರೋವಂಥದ್ದು.
ಹಾಗೆ ಇವರು ಒಂದು ಕ್ಯಾರೆಕ್ಟರ್ ಏನಿದೆ ಗೊತ್ತಾ, ನಮ್ಮ ಕನ್ನಡ ಒಂದು ಕ್ಯಾರೆಕ್ಟರ್ ಏನಿದೆ ಗೊತ್ತಾ, ಇವರು ಡಾಕ್ಟರ್ ಒಂದು ಪಾತ್ರನ ವಹಿಸ್ತಾ ಇರೋಂಥದ್ದು. ಡಾಕ್ಟರ್ ಪಾತ್ರ ಗೈನಕಾಲಜಿಸ್ಟ್ ಆಗಿರ್ತಾರೆ. ಇವರಿಗೊಂದು ಅವಾರ್ಡ್ ಕೂಡ ಬರುತ್ತೆ. ಆ ಒಂದು ಪ್ರೋಮೋ ಅಷ್ಟೇನೆ. ಆ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ರೀತಿ ಇರ್ತಾರೆ. ಇವೊಬ್ರು ಡಾಕ್ಟರ್ ಆದ್ರೂ ಕೂಡ ಮನೇಲಿ ಮಾತ್ರ ಸಾಮಾನ್ಯ ವ್ಯಕ್ತಿ ಥರ ಅನಾಥನಾಗಿ ಎಲ್ಲ ಇದ್ದು ಕೂಡ ಅನಾಥನಾಗಿ ಬದುಕ್ತಾರೆ ಅನ್ನೋದಿಲ್ಲಿ ಒಂದು ಕಥೆಯ ಮುಖ್ಯ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಕರ್ಣಂದೇ ಇಲ್ಲಿ ಮೇಯ್ನ್ ಒಂದು ಪಾತ್ರವಾಗಿ ಈ ಒಂದು ಸೀರಿಯಲಲ್ಲಿ ಮೂಡಿ ಬರ್ತಾ ಇರೋವಂಥದ್ದು. ಕಿರಣ್ ರಾಜ್ ಅವರ ಪಾತ್ರ ಒಂದು ನೈಜತೆಯಿಂದ ಕೂಡಿದೆ, ಒಂದು ಏನಂತಾರೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾ ಇರೋವಂಥ ಒಂದು ವ್ಯಕ್ತಿ. ಸೊ ಹಾಗಾಗಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆ ನಗುಮುಖ ಆಗಿರ್ಬೋದು, ಅವರ ಒಂದು ಸರಳತೆ ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಅವರ ಒಂದು ಅಜ್ಜಿಗೆ ಮೆಚ್ಚಿದ ಒಂದು ಮಗ ಆಗಿರ್ತಾನೆ ಈ ಒಂದು ಕಿರಣ್ ರಾಜ್ ಅವರು. ಅಜ್ಜಿಗೆ ಅಜ್ಜಿಗೆ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ಈ ಒಂದು ಕರ್ಣ ಪಾತ್ರದಲ್ಲಿರುವಂತಹ ಕರ್ಣ ಏನು ಗೊತ್ತಾ, ಅಜ್ಜಿಗೆ ಬಹಳಷ್ಟು ಇಷ್ಟ. ಇವನ್ನ ಒಂದು ಎಲ್ಲೋ ತಿಪ್ಪೆಗೆ ಬಿದ್ದಿರುವಂತಹ ಮಗುನ ಕರ್ಕೊಂಡ್ ಬಂದಿದ್ಯಾ, ಸೊ ಹಂಗಾಗಿ ನಾವು ಅಷ್ಟು ಇವನನ್ನ ಇದು ಮಾಡೋದಿಲ್ಲ, ಸೊ ನೀನು ಒಬ್ಬಳೇ ನೋಡಬೇಕು ಅಂತೇಳ್ಬಿಟ್ಟು ಇಲ್ಲಿ ನಾಗಾಭರಣ ಅವರು ಹೇಳ್ತಾ ಇರೋವಂಥದ್ದು. ಎಲ್ಲರೂ ಕೂಡ ಮನೇಲಿ ಕೆಲಸ ಹೇಳ್ತಾರೆ. ಒಬ್ರು ಸೀರೆ ಐರನ್ ಮಾಡುವಂಥ ಒಬ್ರು ಹೇಳಿದ್ರೆ, ಒಬ್ಳು ಚಪ್ಪಲಿ ಸರಿ ಮಾಡ್ಕೋಬಾ, ಚಪ್ಪಲಿ ಸರಿ ಮಾಡಿಸು ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇನ್ನೊಬ್ಬರು ಪೋಷಕ ನಟ ಆಗಿ ವೀಣಾ ಸುಂದರ್, ಅಂದರೆ ನಮಗೆ ಜೋಡಿ ನಂಬರ್ 1 ಎಲ್ಲ ಎಲ್ಲವನ್ನೂ ಕೂಡ ನೋಡಿದ್ದೇವೆ. ವೀಣಾ ಸುಂದರ್ ಎಲ್ಲ ಕಡೆ ಒಂದು ಗೊತ್ತಿದೆ. ಅದರಲ್ಲಿರುವಂತಹ ಸುಂದರ್ ಅವರು ಪೋಷಕ ಪಾತ್ರನೂ ಕೂಡ ವಹಿಸ್ತಾ ಇರೋವಂಥದ್ದು. ಈ ಏನು ಪಾತ್ರಗಳಿದೆ ಇದೆಲ್ಲರಿಗೂ ಕೂಡ ಒಂದು ಮನಸ್ಸಿಗೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಕತೆ ಸಕ್ಕದಾಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂತಹ ಒಂದು ಸೀರಿಯಲ್ ಅಂತಲೇ ಹೇಳ್ಬೋದು. ಎಲ್ಲೂ ಮುಜುಗರ ವ್ಯಕ್ತಪಡಿಸೋದಾಗ್ಲಿ ಏನೂ ಇಲ್ಲ. ಫ್ಯಾಮಿಲಿ ಕೂತ್ಕೊಂಡು ಮಕ್ಕಳ ಜೊತೆ ಒಂದು ಅಜ್ಜಿ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಒಂದು ಸೀರಿಯಲ್. ನಿಜವಾಗ್ಲೂ ಬಿಗ್ ಬಜೆಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ಅದಕ್ಕೇ ಇಷ್ಟು ಒಂದು ಪಾತ್ರಗಳ ಒಂದು ವೈಶಿಷ್ಟ್ಯತೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಸೀರಿಯಲ್ ಇಷ್ಟು ಒಂದು ಫೇಮಸ್ ಆಗ್ತಾ ಬಂದಿದೆ ಅಂತಲೇ ಹೇಳ್ತೀನಿ. ಇನ್ನು ಈ ಸೀರಿಯಲ್ ಇನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇಷ್ಟೊಂದು ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ನೀವು ಒಪ್ಕೋಬೇಕು. ಸೀರಿಯಲ್ ಹಿಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ. ಈ ಒಂದು ಸೀರಿಯಲ್ ಇನ್ನು ಜಸ್ಟ್ ಹೀರೋ ಒಂದು ಪ್ರೋಮೋಗೆನೆ ಇಷ್ಟು ಜನ ಇಷ್ಟಪಡ್ತಾರೆ ಅಂದರೆ ಇನ್ನು ಹೀರೋಯಿನ್ ಪ್ರೋಮೋಗೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಸದ್ಯದಲ್ಲೇ ಶೀಘ್ರದಲ್ಲಿ ಅಂತೇಳ್ಬಿಟ್ಟು ಪ್ರಸಾರ ಆಗ್ತಾ ಇದೆ. ಜೀ ಕನ್ನಡದಲ್ಲಿ ಶೀಘ್ರದಲ್ಲೇ ಬರುತ್ತೆ ಅಂತೇಳ್ಬಿಟ್ಟು ಕನ್ನಡ ಸೀರಿಯಲ್ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಕಿರಣ್ ರಾಜ್ ಅವರ ಒಂದು ಆ್ಯಕ್ಟಿಂಗ್ಗೆ ನಿಜವಾಗ್ಲೂ ಸೂಪರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಇವರು ಡಾಕ್ಟರ್ ಪಾತ್ರದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನೋಡೋಣ, ಸೀರಿಯಲ್ ಇನ್ನೂ ಸೂಪರ್ ಆಗಿರುತ್ತೆ. ಮತ್ತು ಇದ್ರ ಹೀರೋಯಿನು ಯಾರು ಬರ್ಬೋದು? ರಂಜನಿ ರಾಘವನ್ ಅಂತೂ ಬರ್ತಾ ಇಲ್ಲ. ಕನ್ನಡತಿ ಸೀರಿಯಲಲ್ಲಿ ಹೀರೋಯಿನ್ ಆಗಿದ್ದವರು ನಮ್ಮ ರಂಜನಿ ರಾಘವನ್. ಇವಾಗ ಅವರು ಫಿಲಮಲ್ಲಿ ಮತ್ತು ಅವರು ಕತೆ ಪುಸ್ತಕಗಳನ್ನ ಬರೆಯೋದ್ರಲ್ಲಿ ಸಾಕಷ್ಟು ಬ್ಯುಸಿ ಇದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಇವರಿಗೆ ಯಾರು ಹೀರೋಯಿನ್ ಆಗ್ತಾರೆ ಅನ್ನೋದೆಲ್ಲ ಒಂದು ಮಾತುಗಳು ಹರಿದಾಡ್ತಾ ಇದೆ. ಅದರಲ್ಲಿ ಕೂಡ ಹೆಚ್ಚಿನದಾಗಿ ಕೇಳಿ ಬರ್ತಾ ಇರೋದಂದ್ರೆ ನಮ್ಮ ಬಿಗ್ ಬಾಸ್ನ ಭವ್ಯ ಗೌಡ ಅವರು ಮುದ್ದು ಸೊಸೆಯಲ್ಲಿ ಬರ್ತಾರೆ ಅನ್ನೋದನ್ನು ಕೇಳಿ ಬರ್ತಾ ಇತ್ತು. ಬಟ್ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ಗೆ ಜೋಡಿಯಾಗಿ ಪ್ರತಿಮಾ ಬರ್ತಾ ಇದ್ರು. ಸೊ ಇಲ್ಲಿ ಎಲ್ಲರ ಒಂದು ಪ್ರಶ್ನೆ ಏನು ಗೊತ್ತಾ, ನಮ್ಮ ಭವ್ಯ ಗೌಡ ಅವರು ಕಿರಣ್ ರಾಜ್ ಜೊತೆ ನಟಿಸ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಸುದ್ದಿ ಹರಿದಾಡ್ತಾ ಇರೋಂಥ ವಿಷಯ. ನಿಜವಾಗ್ಲೂ ಕೂಡ ಕಿರಣ್ ರಾಜ್ಗೆ ಭವ್ಯ ಗೌಡ ಅವರು ಸಖತ್ತಾಗಿ ಸೂಟ್ ಆಗ್ತಾರೆ. ಅದಲ್ದೇ ಸಾಕಷ್ಟು ಅಂತ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ ನಮ್ಮ ಭವ್ಯಗೌಡ ಅವರು. ಹೇಳ್ತಾರೆ, ಕೆಲವರು ಏನು ಹೇಳ್ತಾರೆ, ಅವಳಿಗೆ ಅಹಂಕಾರ ಜಾಸ್ತಿ, ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಅಹಂಕಾರದಿಂದ ಉತ್ತರಿಸ್ತಾರೆ. ಏನಾದ್ರು ಒಂದು ಹೇಳಿದ್ರೆ ನಾನು ಅನ್ನೋ ರೀತಿ ಮಾತಾಡ್ತಾರೆ. ಉಗ್ರ ಮಂಜುಗೆ ಮಾತಾಡದಿರ್ಬೋದು. ಅದು ಏನು ಗೊತ್ತಾ, ಬಿಗ್ ಬಾಸ್ ಮನೇಲಿರೋದನ್ನೇ ಇಟ್ಕೊಂಡು ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ಅದು ಬಿಗ್ ಬಾಸ್ ಮನೆ ಅಂದರೆ ಅದೊಂದು ಸ್ವಲ್ಪ ಸ್ಕ್ರಿಪ್ಟೆಡ್ ಆಗಿರತ್ತೆ. ಅಂದರೆ ಈ ರೀತಿ ಜನ ನೋಡಬೇಕು ಅಂದರೆ ಅಟ್ರಾಕ್ಷನ್ ಬರಬೇಕು ಅಂದರೆ ಮಾತಾಡಲೇಬೇಕು. ಕಂಟೆಂಟ್ಗೋಸ್ಕರ ಅಲ್ಲಿ ನಾವು ಕಾಣಿಸ್ಕೋಬೇಕು ಅಂದರೆ ಮಾತಾಡಲೇಬೇಕು. ಸೊ ಅಲ್ಲಿ ಎಲ್ಲನೂ ಕೂಡ ಸ್ಕ್ರಿಪ್ಟೆಡ್ ಆಗಿರುತ್ತೆ. ಸ್ಕ್ರಿಪ್ಟೆಡ್ ಅಂತ ಅನ್ನೋದಕ್ಕಿಂತ ಅಲ್ಲಿ ಕಂಟೆಂಟ್ ಮುಖ್ಯ ಆಗಿರುತ್ತೆ. ಜನಕ್ಕೆ ನಾವೇನಾದರೂ ಮಾಡಿದ್ರೇನೋ ಹೊಸದಾಗಿ ನಾವು ಮಾತಾಡಿದ್ರೇನೆ ಮಾತ್ರ ಅಲ್ಲಿ ನಮ್ಮ ಜನನ ಗುರ್ತಿಸ್ತಾರೆ. ಮತ್ತು ವೀಡಿಯೋಗಳು ಅಂದರೆ ಕ್ಯಾಮ್ರಾಗಳು ನಮ್ಮನ್ನು ತೋರಿಸ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಎಲ್ಲರೂ ಕೂಡ ನಾವು ಒಂದೇ ದೃಷ್ಟಿಕೋನದಲ್ಲಿ ನೋಡೋದಕ್ಕಾಗಲ್ಲ. ಭವ್ಯಗೌಡ ಅವರಿಗೆ ಟ್ಯಾಲೆಂಟ್ ಇದೆ ನಿಜವಾಗ್ಲೂ ಕೂಡ. ಸೀರಿಯಲ್ ಮುಖಾಂತರ ಗೀತಾ ಸೀರಿಯಲಲ್ಲಿ ಕನ್ನಡದಲ್ಲಿ ಅವರು ಮೊದಲನೇದಾಗಿ ಮಾಡ್ತಾರೆ. ಅದಾದಮೇಲೆ ಅವರು ತೆಲುಗಲ್ಲೇನೋ ನಿಖಿಲ್ ಜೊತೆ ಒಂದು ಸೀರಿಯಲ್ನು ಕೂಡ ಮಾಡ್ತಾರೆ. ನಿಖಿಲ್ ಜೊತೆ ಸೀರಿಯಲ್ನಲ್ಲಿ ಸಖತ್ತಾಗಿ ನಟಿಸ್ತಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಭವ್ಯಗೌಡ ಅವರು. ಅದರಲ್ಲೂ ಕೂಡ ಹೆಂಗೆ ಗೊತ್ತಾ, ಸುಮ್ಮನೆ ಕೂರೋವಂಥ ವ್ಯಕ್ತಿ ಅಲ್ಲ, ತುಂಬಾ ಕಷ್ಟದಿಂದ ಬೆಳೆದು ಬಂದಿರೋವಂಥ ವ್ಯಕ್ತಿ. ಈ ಒಂದು ಭವ್ಯಗೌಡನಿಗೆ ಈ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ನಮ್ಮ ಭವ್ಯಗೌಡ ಅಂತ ಕೇಳ್ಕೊತೀನಿ. ಭವ್ಯಗೌಡ ಅವರು ಕಿರಣ್ ರಾಜ್ಗೆ ಜೋಡಿ ಆದರೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಕ್ಕೂ ಕೂಡ ಸುಂದರವಾಗಿದ್ದಾರೆ ನಮ್ಮ ಭವ್ಯಗೌಡ ಅವರು. ಓವರ್ ಅಂತನೂ ಅಲ್ಲ,
ಇದು ಅಂತನಲ್ಲ, ಮೀಡಿಯಮ್ ಆಗಿ ಸೂಪರ್ವಾಗಿ ಕಾಣಿಸ್ಕೋತಾರೆ. ಅವರಿಬ್ಬರ ಜೋಡಿ ಸೂಪರ್ ಅಂತಲೇ ಹೇಳ್ಬೋದು. ಇನ್ನು ಕಿರಣ್ ರಾಜ್ ಐಟಿಗೆ ನಮ್ಮ ಭವ್ಯಗೌಡ ಅವರು ಸಖತ್ತಾಗಿ ಸೂಟ್ ಆಗ್ತಾರೆ. ಇವರಿಬ್ಬರು ಕಾಂಬಿನೇಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲ ಕಡೆನೂ ಕೂಡ ಇದೇ ಒಂದು ಚರ್ಚೆ ಒಳಗಾಗಿದೆ ಅಂತಲೇ ಹೇಳ್ಬೋದು. ನನಗೆ ಸಾಕಷ್ಟು ಬ್ಯುಸಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾತನಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಕಿರಣ್ ರಾಜ್ಗೆ ಒಳ್ಳೆ ಜೋಡಿ ಅಂತಲೇ ಹೇಳ್ತೀನಿ ನಮ್ಮ ಭವ್ಯಗೌಡ ಅವರು. ಸೀರಿಯಲಲ್ಲಿ ವರ್ಕ್ ಮಾಡಿದ್ರೆ ಇವರಿಬ್ರು ಕೂಡ ಸೂಪರ್ವಾಗಿರುತ್ತೆ. ಸೀರಿಯಲ್ನ ನೋಡೋ ಜನನೂ ಕೂಡ ಇನ್ನೂ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು. ಭವ್ಯಗೌಡ ಅವರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಸೊ ಹಾಗೆ ಕಿರಣ್ ರಾಜ್ಗೂ ಕೂಡ ಫ್ಯಾನ್ಸ್ಗಳಿದ್ದಾರೆ. ಕಿರಣ್ ರಾಜ್ ಮತ್ತು ಭವ್ಯಗೌಡ ಅವರು ಒಂದೇ ಸೀರಿಯಲ್ ನಡೆಸಿ ಹೀರೋಯಿನ್ ಆಗಿ ನಡೆಸಿದ್ರೆ ನಿಜವಾಗ್ಲೂ ಕೂಡ ಈ ಸೀರಿಯಲ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಇನ್ನು ಕೆಲವರು ಅಸಮಾಧಾನನೂ ಕೂಡ ವ್ಯಕ್ತಪಡಿಸ್ತಾರೆ. ತ್ರಿವಿಕ್ರಮ್ ಜೊತೆನೆ ನಮ್ಮ ಭವ್ಯಗೌಡ ಅವರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವರಿಬ್ರು ಜೋಡಿನ ನಾವು ನೋಡೋಕೆ ಇಷ್ಟಪಡ್ತಾ ಇದ್ದೀವಿ ಅಂತಲೂ ಕೆಲವರು ಹೇಳ್ತಾರೆ. ಬಟ್ ತ್ರಿವಿಕ್ರಮ್ ಅಂತ ತಕ್ಷಣ ಭವ್ಯಗೌಡ ಅನ್ನೋದು ನೆನಪಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಜರ್ನಿ ಆಗಿದೆ ಅಂತಂದರೆ ನಾವು ಬಿಗ್ ಬಾಸ್ ಮನೆಯೊಳಗೆ ಇದ್ದಂಗೆ ಹೊರಗಡೆ ಇರಬೇಕು ಅಂತ ಏನಿಲ್ಲ. ಅಂದರೆ ಬಿಗ್ ಬಾಸ್ ಮನೆ ಅಂದರೆ ಅಷ್ಟು ಒಂದು 4 ಗೋಡೆ ಮಧ್ಯೆ ಅಂದರೆ ಅಷ್ಟೇ ಜನದ ಮಧ್ಯೆ ಇರಬೇಕಾಗತ್ತೆ. ಸೊ ಹಂಗಾಗಿ ಅಲ್ಲಿ ಯಾರು ನಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೋತಾರೆ ಅವ್ರ ಜೊತೆ ಕ್ಲೋಸ್ ಆಗಿರ್ತಾರೆ. ಸೊ ಹೊರಗಡೆ ಬಂದ ಮೇಲೆ ಅವ್ರದ್ದಂಥ ಒಂದು ಜೀವನ ಇರುತ್ತೆ, ಜೀವನನ ಕಂಡುಕೋಬೇಕಾಗಿರುತ್ತೆ. ಸೊ ಹಂಗಾಗಿ ಅವರು ದುಡಿಬೇಕು. ಸೊ ಅವರು ಈ ಒಂದು ಫೀಲ್ಡಲ್ಲೇ ಹೋಗ್ತಾ ಇರೋದ್ರಿಂದ ಈ ಫೀಲ್ಡಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಯಾರ ಜೊತೆನಾದ್ರು ಆ್ಯಕ್ಟಿಂಗ್ ಮಾಡಲೇಬೇಕು. ನಾವಿಲ್ಲಿ ಸುದೀಪ್ ಅಂದ ತಕ್ಷಣವೇ ಒಂದೇ ಹೀರೋಯಿನ್ ಜೊತೆ ನೋಡಬೇಕು ಅಂತ ಅನ್ನೋದು ತಪ್ಪಲ್ವಾ. ಒಂದೇ ಹೀರೋಯಿನ್ ಜೊತೆ ನೋಡಿಬಿಟ್ರೆ ನಮಗೆ ಅಷ್ಟು ಇಷ್ಟ ಆಗಲ್ಲ. ಬೇರೆ ಬೇರೆ ಹೀರೋಯಿನ್ಸ್ ಜೊತೆ ರಚಿತಾ ರಾಮ್ ಆಗಿರ್ಬೋದು, ನಮ್ಮ ರಮ್ಯಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಎಲ್ಲರ ಜೊತೆನೂ ಆ್ಯಕ್ಟಿಂಗ್ ಮಾಡ್ತಾರೆ. ಸೊ ಎಲ್ಲರ ಜೊತೆನೂ ನಾವು ಒಂದೇ ವ್ಯಕ್ತಿನ ನೋಡೋದಕ್ಕೆ ಸಾಧ್ಯನಾ? ಸೊ ಹಂಗಾಗಿ ನೀವು ಈ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದು ಸುದ್ದಿ ಹರಿದಾಡ್ತಾ ಇದೆ. ಏನಾದರೂ ನಿಮಗೇನು ಅನಿಸುತ್ತೆ ಕನ್ನಡ ಸೀರಿಯಲಲ್ಲಿ ನಮ್ಮ ಭವ್ಯಗೌಡ ಅವರು ಆ್ಯಕ್ಟಿಂಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ ಏನು ಅಂತೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ನಿಜವಾಗ್ಲೂ ಟ್ರೆಂಡಿಂಗ್ ಇಲ್ಲಿರುವಂಥದ್ದು ನಮ್ಮ ಭವ್ಯಗೌಡ ಅಂತಲೇ ಹೇಳ್ಬೋದು. ಟ್ರೆಂಡಿಂಗಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿ ಇರುವಂತಹ ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೂ ಕೂಡ ಸಖತ್ ಟ್ರೆಂಡಿಂಗಲ್ಲಿರೋದು ಭವ್ಯಗೌಡ ಅವರು. ಹಾಗೆ ಕಿರಣ್ ರಾಜ್ಗಳಿಗೂ ಕನ್ನಡತಿ ಸೀರಿಯಲ್ ಮುಖಾಂತರ ಅವರ ಒಂದು ಫ್ಯಾನ್ಸ್ಗಳು ಕೂಡ ಸಕ್ಕತ್ತಾಗಿದೆ. ಸೊ ಇವರಿಬ್ಬರ ಜೋಡಿ ಸಖತ್ತಾಗಿ ವರ್ಕ್ ಆಗುತ್ತೆ. ಕಿರಣ್ ರಾಜ್ಗೆ ನಮ್ಮ ಭವ್ಯಗೌಡ ಅವರು ಸೀರಿಯಲಲ್ಲಿ ಹೀರೋಯಿನ್ ಆಗಿ ಬರಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಏನನ್ಸುತ್ತೆ ಇದ್ರ ಬಗ್ಗೆ ಅಂತಂದ್ರೂ ಕೂಡ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬಾಯ್. ಲವ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.